ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿವೀಲ್ ಆಗ್ತಾ ಇರುವಂತಹ ಒಂದೊಂದು ವಿಚಾರ, ರಿವೀಲ್ ಆಗ್ತಾ ಇರುವಂತಹ ಒಂದೊಂದು ಫೋಟೋ ಒಂದೊಂದು ಕ್ರೂರತ್ವದ ಕಥೆಯನ್ನು ಹೇಳ್ತಾ ಇದೆ. ಡಿ ಗ್ಯಾಂಗ್ನ ಅಟ್ಟಹಾಸವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಸುಮ್ಮನಹಳ್ಳಿ ರಾಜಕಾಲುವೆಯ ಬಳಿ ಓಡಾಡಿದ್ದಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ರಾಜಕಾಲುವೆಗೆ ಡೆಡ್ ಬಾಡಿಯನ್ನು ಎಸಲಿಕ್ಕೆ ಬಂದಿದ್ರು. ಈ ವೇಳೆ ಬೇರೆ ಕಾರೊಂದು ಬಂದಿದ್ರಿಂದ ಇಲ್ಲಿ ಕಾಣ್ತಾ ಇರುವಂತಹ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ರಾಘವೇಂದ್ರ ಮತ್ತು ನಿಖಿಲ್ ಗಾಬರಿಯಿಂದ ಓಡ್ ಹೋಗ್ಬಿಡ್ತಾರೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರಿನ ಹಿಂಭಾಗ ಡೋರ್ ಕೂಡ ಹಾಕಿರಲ್ಲ ಗಾಬರಿಯಲ್ಲಿ ಅವರು. ಭಯದಲ್ಲಿಯೇ ಸುಮ್ಮನಹಳ್ಳಿ ರಾಜಕಾಲುವೆಗೆ ಮೃತದೇಹವನ್ನು ಎಸೆದು ಹೋಗುವಂತಹ ಫೋಟೋಗಳು ಕೂಡ ಈಗ ಹೊರಬಿದ್ದಿರುವಂಥದ್ದು. ಇವೆಲ್ಲವೂ ಕೂಡ ರೇಣುಕಾಸ್ವಾಮಿ ಹತ್ಯೆಯ ನಂತರ ಇವರು ಮಾಡಿದಂತಹ ಪ್ಲಾನು, ಷಡ್ಯಂತ್ರ ಎಲ್ಲವನ್ನು ಕೂಡ ತಿಳಿಸ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 3991 ಪುಟಗಳ ದೋಷಾರೋಪ ಪಟ್ಟಿಯನ್ನು ಈಗ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಈ ದೋಷಾರೋಪ ಪಟ್ಟಿಯಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ನಲ್ಲಿ ಕಲೆ ಹಾಕಿರುವಂತಹ ಸಾಕ್ಷಿಗಳು, ಅವರು ಉಲ್ಲೇಖ ಮಾಡಿರುವಂತಹ ಅಂಶಗಳು ಎಂಥವರನ್ನಾದರೂ ಕೂಡ ಒಂದು ಕ್ಷಣ ದಂಗುಬಡಿಸುವ ರೀತಿಯಲ್ಲಿದೆ. ಆ ರೀತಿಯ ಕ್ರೌರ್ಯ, ಆ ರೀತಿಯ ಅಟ್ಟಹಾಸ, ರಕ್ತದಾಹ ಎಲ್ಲವೂ ಕೂಡ ಅಲ್ಲಿ ವ್ಯಕ್ತವಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಶವ ಸಾಗಿಸ್ತಾ ಇರುವಂತಹ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು, ಹಿಂದಗಡೆ ಡಿಕ್ಕಿ ಕೂಡ ಹಾಕಿರೋದಿಲ್ಲ ಗಾಬರಿಯಿಂದ. ಮತ್ತೊಂದು ಕಡೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಈತ ಕೂಡ ಸರೆಂಡರ್ ಆಗಿದ್ದ, ನಾನೇ ಕೊಲೆ ಮಾಡಿದ್ದು ಅಂಥೇಳಿ. ರಾಘವೇಂದ್ರ, ಈತ ಅಭಿಮಾನಿ ಸಂಘದ ಅಧ್ಯಕ್ಷ, ಈತನೂ ಕೂಡ ಸರೆಂಡರ್ ಆಗಿದ್ದ. ಇವರೆಲ್ಲರೂ ಕೂಡ ಶವವನ್ನು ವಿಲೇವಾರಿ ಮಾಡಲಿಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಮತ್ತೊಂದು ಕಾರು ಎಂಟ್ರಿ ಆಗುತ್ತೆ. ಅದನ್ನು ನೋಡಿದವರೇ ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಎಲ್ಲರೂ ದಿಕ್ಕಾಪಾಲಾಗಿ ಓಡ್ತಾರೆ. ಅದರ ಫೋಟೋ ಮತ್ತು ವಿಜುವಲ್ಸ್ ಕೂಡ ಈಗ ರಿವೀಲ್ ಆಗಿರುವಂಥದ್ದು.